ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬೆಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಈ ಒಂದು ವಿಡಿಯೋದಲ್ಲಿ ಇನ್ನೇನು ಶ್ರೀಕೃಷ್ಣ ಜನ್ಮಾಷ್ಟಮಿ ಹತ್ತಿರ ಬರ್ತಾ ಇದೆ. ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ದೇಶದಾದ್ಯಂತ ಆಚರಿಸಲ್ಪಡುವಂಥ ಒಂದು ಪ್ರಮುಖವಾದ ಹಬ್ಬ ಅಂತಲೇ ಹೇಳ್ಬೋದು. ಈ ಒಂದು ಜನ್ಮಾಷ್ಟಮಿಯ ಕೆಲವೊಂದಷ್ಟು ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನೋಡ್ರಿ. ಪ್ರಮುಖವಾದ ಹಬ್ಬ ಅಂತಲೇ ಹೇಳ್ಬೋದು. ಕೃಷ್ಣ ಹುಟ್ಟಿದ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಅಂತ ಕರಿತೀವಿ. ಹಾಗೆ ಇದನ್ನು ವೈಭವದಿಂದ ಎಲ್ಲ ಕಡೆ ಕೆಲವೊಂದು ಹೆಸರುಗಳಿಂದ ಬೇರೆ ಬೇರೆ ಭಾಗದಲ್ಲಿ ಒಟ್ಟಿನಲ್ಲಿ ಎಲ್ಲ ಕಡೆಯೂ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆಯನ್ನು ಮಾಡ್ತೀವಿ ನೋಡ್ರಿ. ಎಲ್ಲ ಕಡೆಯೂ ನೋಡ್ರಿ ವಿಜೃಂಭಣೆಯಿಂದ ಶ್ರೀಕೃಷ್ಣನ ಒಂದು ಈ ಅಷ್ಟಮಿಯನ್ನು ಆಚರಣೆಯನ್ನು ಮಾಡ್ತಾರೆ. ಮಂದಿರದಲ್ಲಿ ಮತ್ತು ಮನೆಯಲ್ಲಿ ಕೂಡ ಆಚರಣೆಯನ್ನು ಮಾಡುವಂಥದ್ದು. ಸಾಂಪ್ರದಾಯಿಕ ಆಟಗಳು ಮತ್ತು ಚಿಕ್ಕ ಮಕ್ಕಳಿಗೆ ಏನಂತಂದ್ರೆ ರಾಧಾಕೃಷ್ಣರ ಒಂದು ಅಲಂಕಾರವನ್ನು ಮಾಡಿ ಮಕ್ಕಳನ್ನು ಆ ಥರ ನೋಡೋದೇ ಒಂದು ಚಂದ ನೋಡ್ರಿ ಈ ದಿವಸ. ಮತ್ತು ಪುರಾಣದೊಳಗೇನಪ್ಪ ಅಂತಂದ್ರೆ ಶ್ರಾವಣ ಮಾಸದಲ್ಲಿ ಬರುವಂಥ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಈ ಕೃಷ್ಣನ ಏನಪ್ಪ ಅಂದರೆ ಹುಟ್ಟಿರುವಂಥ ದಿನ ರೋಹಿಣಿ ನಕ್ಷತ್ರ. ಅಷ್ಟಮಿಯ ಒಂದು ಮಧ್ಯರಾತ್ರಿ ಏನಂದ್ರೆ ಕಾರಾಗೃಹದಲ್ಲಿ ಶ್ರೀಕೃಷ್ಣನ ಒಂದು ಜನನ ಆಯಿತು ಅಂತ ನಾವು ಪುರಾಣಗಳಲ್ಲಿ ಕೇಳಿದ್ದೀವಿ ಮತ್ತು ಉಲ್ಲೇಖನೂ ಕೂಡ ಐತೆ ನೋಡ್ರಿ. ನಿಮಗೂ ಕೂಡ ಗೊತ್ತಿರುವಂಥ ವಿಷಯನೇ. ಮಥುರಾ ಏನಪ್ಪ ಅಂದ್ರೆ ಶ್ರೀಕೃಷ್ಣನ ಒಂದು ಜನ್ಮಸ್ಥಳ. ಕೃಷ್ಣನ ಹುಟ್ಟಿದೊಡನೆ ತಂದೆ ಏನಪ್ಪ ಅಂದ್ರೆ ವಸುದೇವ ತನ್ನ ಒಂದು ಸೋದರ ಮಾವನಿಗೆ ಕಂಸನಿಗೆ ತಿಳಿಯದಂತೆ ಏನಂದ್ರೆ ಗೋಕುಲಕ್ಕೆ ಕರೆದೊಯ್ದು ಅಲ್ಲಿ ನಂದರಾಜನ ಮನೆಯಲ್ಲಿ ಶ್ರೀಕೃಷ್ಣನನ್ನು ಬಿಟ್ಟು ಬರ್ತಾನೆ. ಈ ಒಂದು ಕಾರ್ಯಕ್ಕೆ ಏನಪ್ಪ ಅಂದ್ರೆ ಪ್ರಕೃತಿ ಕೂಡ ಅವರಿಗೆ ನೆರವಾಗುತ್ತೆ. ಮತ್ತು ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದ ತಾಯಿ ಆದರೆ ಯಶೋದೆ ಅವನನ್ನು ಸಾಕಿ ಬೆಳೆಸಿರುವಂಥ ತಾಯಿ ನೋಡ್ರಿ. ಎಲ್ಲರಿಗೂ ಏನಪ್ಪ ಅಂದ್ರೆ ಕೃಷ್ಣನ ಬಗ್ಗೆ ಗೌರವ ಹೆಚ್ಚು. ಮತ್ತು ಯಾಕಪ್ಪ ಅಂತಂದ್ರೆ ಆ ಒಂದು ಕೃಷ್ಣನ ತ್ಯಾಗಮಯಿ ಮನೋಭಾವದಿಂದ ಎಷ್ಟೇ ರಾಜರನ್ನು ಆತ ಗೆದ್ದರೂ ಕೂಡ ಗದ್ದುಗೆಯನ್ನು ಏರಲಿಲ್ಲ. ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ಕಂಸನನ್ನು ಕೊಲ್ತಾನೆ, ಆದರೆ ಆತನ ತಂದೆ ಉಗ್ರಸೇನನಿಗೆ ಮಥುರಾದ ಒಂದು ಪಟ್ಟವನ್ನು ಕಟ್ತಾನೆ. ಮತ್ತು ಅದೇ ಥರನ ಜರಾಸಂಧನನ್ನು ಕೊಂದು ಆತನ ಮಗ ಸಾಲ್ವನಿಗೆ ಪಟ್ಟವನ್ನು ಕಟ್ಟಿದ. ಹೀಗಾಗಿ ನೋಡ್ರಿ, ಸತ್ಯ ಧರ್ಮ ಮೀರಿದವರು ಯಾರೇ ಆಗಲಿ, ಬಂಧುಗಳಾಗಿರಲಿ ಯಾರೇ ಆಗಲಿ, ಶಿಕ್ಷೆಗೆ ಅರ್ಹರು ಅನ್ನುವಂಥ ಒಂದು ನೀತಿಯನ್ನು ಆತನ ಮಾವ ಕಂಸ ಮತ್ತು ಭಾವ ಶಿಶುಪಾಲ ಅವರಿಗೆಲ್ಲನೂ ಶಿಕ್ಷೆಯನ್ನು ವಿಧಿಸುವ ಮೂಲಕ ತೋರಿಸಿ ಕೊಟ್ಟ ಕೃಷ್ಣ ಅಂತ. ಹಂಗಾಗಿ ಕೃಷ್ಣನ ತ್ಯಾಗಮಯ ಅಂತ ಕೂಡ ಕರೀತಾರೆ ನೋಡ್ರಿ. ಇದೆಲ್ಲ ನೋಡ್ರಿ ಕೃಷ್ಣನ ಒಂದು ಮಾಹಿತಿ. ಶ್ರೀಕೃಷ್ಣ ನೋಡ್ರಿ ನಯ ವಿನಯ ಮತ್ತು ರಾಜಯಾಗದಲ್ಲಿ ಬ್ರಾಹ್ಮಣರ ಹಾಗೂ ಹಿರಿಯರ ಕಾಲನ್ನು ಕೂಡ ತೊಳಿತಾನೆ. ಇಂಥ ಒಂದು ದೊಡ್ಡ ಗುಣದಿಂದ ಕೃಷ್ಣನಿಗೆ ಏನಪ್ಪ ಅಂದ್ರೆ ಅಗ್ರ ಪೂಜೆಯನ್ನು ಲಭಿಸುವಂಥದ್ದು ನೋಡ್ರಿ. ಸುಧಾಮನ ಪ್ರಸಂಗ ನೋಡ್ಬೋದು ಮತ್ತು ದ್ರೌಪದಿಯ ವಸ್ತ್ರಾಪರಣ ಸಂದರ್ಭ, ಈ ಥರ ದುರ್ವಾಸ ಸಾಹಿತ್ಯ ಸನ್ನಿವೇಶ ಇವೆಲ್ಲ ನೋಡ್ರಿ ಧೃತರಾಷ್ಟ್ರನಿಗೆ ಕೂಡ ವಾಪಸ್ ದಿವ್ಯ ದೃಷ್ಟಿಯನ್ನು ನೀಡಿರುವಂಥದ್ದು ಮುಂತಾದ ಸಂದರ್ಭಗಳೇನಂತಂದರೆ ಇಂಥವಕ್ಕೆಲ್ಲ ಉದಾಹರಣೆ ನೋಡ್ರಿ. ಈ ಒಂದು ಮಹಾಮಹಿಮನ ಜನ್ಮಸ್ಮರಣೆ ಏನಪ್ಪ ಅಂದರೆ ನಿಜಕ್ಕೂ ಒಂದು ಅರ್ಥಪೂರ್ಣ ಅಂತಲೇ ಹೇಳ್ಬೋದು. ಈ ಶ್ರೀಕೃಷ್ಣನು ನಮ್ಮ ಕಲುಷಿತ ಕಾಳರಾತ್ರಿಯಲ್ಲಿ ಜನಿಸಿ ಎಲ್ಲರನ್ನು ಪವಿತ್ರನಾಗಿ ಮಾಡುವಂಥ ಒಂದು ಶುಭ ದಿನ ಅಂತಲೇ ಹೇಳ್ಬೋದು ನೋಡ್ರಿ ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಜನ್ಮಾಷ್ಟಮಿ ಈ ಥರ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ನೋಡ್ರಿ. ಕೃಷ್ಣಾಷ್ಟಮಿ ಅಂತಾರೆ, ಜನ್ಮಾಷ್ಟಮಿನೂ ಅಂತ ಕೂಡ ಕರೀತಾರೆ, ಸತತ ಆಟಮ್ ಅಂತ ಕೂಡ ಕರೀತಾರೆ, ಮತ್ತು ಅದ್ರ ಜೊತೆಗೆ ಅಷ್ಟಮಿ ರೋಹಿಣಿ ಅಂತಲೂ ಕರೀತಾರೆ, ಗೋಕುಲಾಷ್ಟಮಿ ಅಂತ ಕರೀತಾರೆ, ಶ್ರೀ ಜಯಂತಿ ಅಂತ ಕರೀತಾರೆ, ನಂದೋತ್ಸವ ಅಂತ ಕೂಡ ಬೇರೆ ಬೇರೆ ಹೆಸರುಗಳಿಂದ ಬೇರೆ ಬೇರೆ ಭಾಗದಲ್ಲಿ ಒಟ್ಟಿನಲ್ಲಿ ಜನ್ಮಾಷ್ಟಮಿಯನ್ನು ಆಚರಣೆಯನ್ನು ಮಾಡುವಂಥದ್ದು ನೋಡ್ರಿ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ನೋಡ್ರಿ ಕೃಷ್ಣನ ಏನಪ್ಪ ಅಂದ್ರೆ ಮಥುರಾ ಪಟ್ಟಣದಲ್ಲಿ ಅಷ್ಟಮಿ ತಿಥಿ ದಿವಸ 8ನೇ ದಿನದಂದು ದೇವಕಿ ಮತ್ತು ವಸುದೇವ ದಂಪತಿಗಳಿಗೆ ಜನಿಸಿದರು. ಈ ದಿನ ನೋಡ್ರಿ ರೋಹಿಣಿ ನಕ್ಷತ್ರ ಕೂಡ ಇರೋದ್ರಿಂದ ಪ್ರತಿ ವರ್ಷ ಅದೇ ಥರ ಆಚರಣೆಯನ್ನು ಮಾಡ್ತಾರೆ. ಪೂಜಾ ವಿಧಾನ ಅದನ್ನೆಲ್ಲ ನೋಡೋದಾತಪ್ಪ ಅಂತಂದ್ರೆ ಬೆಳಗ್ಗೆ ಎದ್ದು ಸ್ನಾನಗೀನ ಎಲ್ಲ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಧರಿಸಿ ಆನಂತರ ಕೃಷ್ಣನ ಪಲ್ಲಕ್ಕಿ ಅಥವಾ ತೊಟ್ಟಿಲಿದ್ದರೆ ಅದನ್ನು ಅಲಂಕರಿಸುವ ಮೂಲಕ ಪೂಜೆ ಎಲ್ಲ ಸಿದ್ಧತೆಗಳನ್ನು ಪ್ರಾರಂಭಿಸಿ, ದೇವಾಲಯದಲ್ಲಿ ಮಾಡೋದಾದರೆ ಎಲ್ಲ ಸ್ವಚ್ಛಗೊಳಿಸಿ ಗಂಗಾಜಲವನ್ನು ಬಳಸಿ ಪೂಜೆಯನ್ನು ಪ್ರಾರಂಭ ಮಾಡ್ತಾರೆ ನೋಡ್ರಿ. ಶ್ರೀಕೃಷ್ಣನ ವಿಗ್ರಹ ಇರ್ಬೋದು ಅಥವಾ ಫೋಟೋ ಇರ್ಬೋದು, ಪೂಜಾ ಪೀಠದ ಮೇಲೆ ಅದನ್ನು ಸ್ಥಾಪನೆಯನ್ನು ಮಾಡಿ ಆನಂತರ ಶ್ರೀಕೃಷ್ಣನ ಪಾದಗಳಿಗೆ ನೀರನ್ನು ಅರ್ಪಿಸೋದು, ಆನಂತರ ಪೂಜೆಯನ್ನು ಮಾಡೋದು ನೋಡ್ರಿ. ಭಗವಂತನಿಗೆ ಅರ್ಘ್ಯವನ್ನು ಆಚಮನವನ್ನು ಮಾಡಿ ನೀರನ್ನು ಅರ್ಪಿಸಿ ನಂತರ ಅದನ್ನು ನಾವು ತಗೊಳ್ಳುವಂಥ ಕ್ರಿಯೆ ನೋಡ್ರಿ. ಪಂಚಾಮೃತ ಅಭಿಷೇಕವನ್ನು ಮಾಡಿ ವಿಗ್ರಹ, ಹೂವು, ಬಟ್ಟೆಗಳಿಂದೆಲ್ಲ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ. ಈ ಒಂದು ಪವಿತ್ರವಾದ ಒಂದು ಚಂದನವನ್ನು ಹಚ್ಚಿ ಶ್ರೀಕೃಷ್ಣನಿಗೆ ಹೂವುಗಳು ಮತ್ತು ತುಳಸಿ ಎಲೆಗಳನ್ನು ನೀಡಿ ಧೂಪ ದ್ರವ್ಯ
ಎಲ್ಲ ಮಾಡಿ ಪೂಜೆಯನ್ನು ಮಾಡುವಂಥದ್ದು ನೋಡಿರಿ. ಆನಂತರ ನೈವೇದ್ಯವನ್ನು ಅರ್ಪಿಸಿ ಆರತಿಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಮತ್ತು ಈ ದಿವಸ ನೋಡಿರಿ ಬಾಲಕೃಷ್ಣನ ರೂಪವನ್ನು ಕೂಡ ಪೂಜೆಯನ್ನು ಮಾಡ್ತಾರೆ. ಕೃಷ್ಣನ ಜನನ ಕಥೆಯನ್ನು ಕೇಳೋದು ಮತ್ತು ಕೃಷ್ಣನಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸೋದು ಕೂಡ ಹೆಚ್ಚಿನ ಒಂದು ಪ್ರಯೋಜನಕಾರಿ ಅಂತ ಹೇಳ್ಬೋದು ನೋಡಿರಿ. ಕೃಷ್ಣನಿಗೆ ಪ್ರಿಯವಾದ ನೈವೇದ್ಯಗಳನ್ನು ಇಟ್ಟು ಬೆಣ್ಣೆ ಮತ್ತು ಅವಲಕ್ಕಿ ಎಲ್ಲನೂ ಇಟ್ಟು ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದು ನೋಡಿರಿ. ಈ ದಿನ ಕೃಷ್ಣನಿಗೇನೋ 108 ಹೆಸರುಗಳಿವೆ ಅಂತ ಹೇಳ್ತಾರೆ. ಮತ್ತು ಈ ಒಂದು ಜನ್ಮಾಷ್ಟಮಿ ಆಚರಣೆ ನೋಡಿರಿ ಕೃಷ್ಣನ ಒಂದು ಬಾಲ್ಯದ ದೃಶ್ಯಗಳನ್ನು ಮರುಸೃಷ್ಟಿ ಮಾಡಲು ಮತ್ತು ಇದೆಲ್ಲನೂ ಕೂಡ ಒಂದು ಮಕ್ಕಳಿಗೆಲ್ಲ ವೇಷಭೂಷಣ ಹಾಕಿನೂ ಕೂಡ ಮಾಡ್ತಾರೆ. ಮತ್ತು ದುಷ್ಟತನ ಏನಂತಂದ್ರೆ ಜಗತ್ತನ್ನು ಆವರಿಸಿಕೊಂಡಾಗ ಧರ್ಮ ಏನಂದ್ರೆ ಅವನತಿ ಹೊಂದಲು ಪ್ರಾರಂಭಿಸ್ತೈತಿ. ಅಂಥ ಟೈಮಲ್ಲಿ ಕೃಷ್ಣನ ಒಂದು ಪುನರ್ಜನ್ಮ ಆಗಿರ್ತೇವೆ. ಅದನ್ನು ಕೆಟ್ಟದ್ದನ್ನು ತೆಗೆದುಹಾಕಿ ಒಳ್ಳೆಯದನ್ನು ಉಳಿಸುತ್ತೆ ಅಂತ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ನೋಡಿರಿ. ಹಂಗಾಗಿ ಈ ಜನ್ಮಾಷ್ಟಮಿ ನಂಬಿಕೆ ಅಷ್ಟೇ ಅಲ್ಲ, ಜನರು ಏನಂದರೆ ಶ್ರೀಕೃಷ್ಣನ ಒಂದು ಜನ್ಮವನ್ನು ಆಚರಿಸಲು ಒಟ್ಟಾಗಿ ಸೇರಿ ಒಗ್ಗಟ್ಟು ಮತ್ತು ಏಕತೆಯನ್ನು ಪ್ರತಿನಿಧಿಸುತ್ತೆ ಅಂತ ಹೇಳ್ಬೋದು ನೋಡಿರಿ. ಎಲ್ಲ ಕಡೆಯೂ ಆಚರಣೆ ಐತಿದು. ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ಒಂದು ಆಚರಣೆ ಅತ್ಯಂತ ವಿಶೇಷ ಅಂತಲೇ ಹೇಳ್ಬೋದು. ಮತ್ತು ಈ ವರ್ಷ ನೋಡಿರಿ ಜನ್ಮಾಷ್ಟಮಿ ಯಾವಾಗ ಇದೆ ಅಂತ ನೋಡೋದಾದರೆ ಪಂಚಾಂಗದ ಪ್ರಕಾರ ಏನಪ್ಪ ಅಂತಂದರೆ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಆಗಸ್ಟ್ 15ರಂದು ರಾತ್ರಿ 11:49 ಪ್ರಾರಂಭ ಆಗುತ್ತೆ. ಆದರೆ ನೋಡಿರಿ ಈ ತಿಥಿ ಆಗಸ್ಟ್ 16ರಂದು ರಾತ್ರಿ 9:34 ಇದು ಕೊನೆಗೊಳ್ಳುತ್ತೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನಪ್ಪ ಅಂದರೆ ಉದಯ ತಿಥಿ ಆಧಾರದ ಮೇಲೆ ನಾವು ನೋಡೋದಾದರೆ ಆಗಸ್ಟ್ 16ರಂದು ಈ ಒಂದು ಜನ್ಮಾಷ್ಟಮಿಯನ್ನು ಆಚರಣೆಯನ್ನು ಮಾಡುವಂಥದ್ದು ನೋಡಿರಿ. ಈ ಒಂದು ಜನ್ಮಾಷ್ಟಮಿ ಪೂಜಾ ಮುಹೂರ್ತವನ್ನು ನೋಡೋದಾತಪ್ಪ ಅಂತಂದ್ರೆ ಶುಭ ಸಮಯ ಏನಂತಂದರೆ ಆಗಸ್ಟ್ 16ರಂದು ಬೆಳಗ್ಗೆ 12:04 ಪ್ರಾರಂಭವಾಗಿ 12:47 ಮುಂದುವರಿಯುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಮಗೇನಪ್ಪ ಅಂತಂದರೆ ಪೂಜೆಗೆ ಏನಂದ್ರೆ ಒಟ್ಟು 43 ನಿಮಿಷ ಸಿಗುತ್ತೆ ನೋಡಿರಿ. ಈ ಸಮಯ ಪೂಜೆಗೆ ಅತ್ಯಂತ ಶುಭ ಅಂತ ಪರಿಗಣನೆಯನ್ನು ಮಾಡುವಂಥದ್ದು. ಮತ್ತು ನಿಶ್ಚಿತ ಪೂಜಾ ಸಮಯ ಅಂತಂದರೆ ಆಗಸ್ಟ್ 15ರಿಂದ 16ರಂದು ಬೆಳಗ್ಗೆ 12:04 12:47. ಪರಾನ ಸಮಯ ಅಂದರೆ ಆಗಸ್ಟ್ 16 ರಾತ್ರಿ 9:34 ನಂತರ ಇರುತ್ತೆ ನೋಡಿರಿ. ಬೇಗ ಎದ್ದು ಆ ದಿವಸ ಏನಪ್ಪ ಅಂತಂದರೆ ಪೂಜೆಯನ್ನು ಮಾಡ್ಕೋಬೋದು. ಉಯ್ಯಾಲೆ ಇದ್ದರೆ ಉಯ್ಯಾಲೆಯಲ್ಲಿ ಬಾಲಕೃಷ್ಣನ ಇಟ್ಟು ಪೂಜೆಯನ್ನು ಮಾಡಿ ಲಡ್ಡು ಅಥವಾ ನಿಮಗೇನೇನು ಸಾಧ್ಯತೆ ಅದನ್ನು ಮಾಡಿ ನೈವೇದ್ಯವನ್ನು ಮಾಡುವಂಥದ್ದು ನೋಡಿರಿ. ಈ ದಿನದ ಪೂಜೆ ಅತ್ಯಂತ ಮುಖ್ಯ ಅಂತಲೇ ಹೇಳ್ಬೋದು. ಈ ವಿಡಿಯೋ ಆದಮೇಲೆ ಎಂಡಿಗೆ ಆ ಒಂದು ಟೈಮನ್ನು ಹಾಕಿರ್ತೀನಿ ನೋಡಿ. ಶ್ರೀಕೃಷ್ಣನಿಗೆ ಬೆಣ್ಣೆ, ಕಲ್ಸಕ್ಕರೆ, ಹಣ್ಣುಗಳು, ಡ್ರೈ ಫ್ರೂಟ್ಸು, ಸಿಹಿ ತಿಂಡಿ ಏನಿದ್ರೂ ಅದನ್ನೆಲ್ಲ ಅರ್ಪಿಸಿ ಪೂಜೆಯನ್ನು ಮಾಡ್ಬೋದು ನೋಡಿರಿ. ಆನಂತರ ಆರತಿ ಎಲ್ಲ ಮಾಡ್ಕೋಬೋದು. ವಿಡಿಯೋ ಕೊನೆಗೆ ಅದು ಟೈಮನ್ನು ಹಾಕಿರ್ತೀನಿ ನೋಡಿರಿ, ಯಾವಾಗ ಏನು ಅಂತ ನೋಡಿ ಚೆಕ್ ಮಾಡ್ಕೊಳ್ರಿ. ಇಲ್ಲೇ ಎಂಡಿಗೆ ಬರುತ್ತೆ ಟೈಮ್ ಎಲ್ಲನೂ ಇಲ್ಲಿದೆ ನೋಡಿರಿ, ಸ್ಕ್ರೀನ್ ಮೇಲೆ ಬರ್ತೈತೆ ನೋಡಿ ಚೆಕ್ ಮಾಡ್ಕೊಳ್ರಿ. ಮತ್ತು ಈ ಒಂದು ಮಾಹಿತಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.